ಬಂದ್ವಿ, ಒಂದು 75% ಬಂದಿರ್ಬೋದು. ಸುಸ್ತಾಗೋಯ್ತು ಹತ್ತಷ್ಟೊತ್ತಿಗೆ. ಬಟ್ ಈಗ ಹತ್ತದೇ ದೊಡ್ಡ ರಿಸ್ಕು. ಹಲೋ, ಹಾಯ್, ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನೀವು ನೋಡ್ತಾ ಇದ್ದೀರಾ ಆರ್ಯನ್ ಮೋಟೋ ಬ್ಲಾಗ್. ಇವತ್ತು ಬೆಳಗ್ಗೆನೇ ಒಂದು ರೈಡ್ ಹೋಗ್ತಾ ಇದ್ದೀವಿ. ಅಂದರೆ ನಿಜಗಲ್ ಬೆಟ್ಟ. ಇದು ನಮ್ಮ ಬೆಂಗಳೂರಿಂದ ಒಂದು 60 ಕಿಲೋಮೀಟ್ರ್ ಅಂದ್ಕೊಳ್ಳಿ, 60 ಕಿಲೋಮೀಟರ್ ಬ್ಯಾಂಗ್ಳೂರಿಂದ. ನಾನಿರೋ ಏರಿಯಾದಿಂದ ಒಂದು 50 ಕಿಲೋಮೀಟ್ರು. ನಾನು ರೈಡ್ ಅಂತ ಹೋಗಿದ್ದು ಬೆಟ್ಟ ಅಂತ ಹತ್ತಿದ್ದೆ. ಆ್ಯಕ್ಚುಲಿ ಬೋಳುಮಲೆ ಫೋರ್ಟ್ ಹತ್ತಿದ್ದೆ. ಇವತ್ತು ನಾನು ಹೋಗ್ತಾ ಇದ್ದೀನಿ ನಮ್ಮ ಬೆಂಗಳೂರು ಹತ್ರನೇ ಇರುವಂಥ ಒಂದು ನಿಜಗಲ್ ಬೆಟ್ಟ. ಈಗ ಟೈಮು 7:30 ಆಗಿದೆ. 7:30 ಹೊರಟಿದ್ದೀನಿ. ವೆದರೆಲ್ಲ ಪೀಸ್ ಆಗಿದೆ, ಒಳ್ಳೆ ಹೇಳ್ಮಟ್ಟಿರೋ ಥರ ಇದೆ. ಮಳೆ ಬರ್ದಿದ್ರೆ ಸಾಕು, ತುಂಬ ಚೆನ್ನಾಗಿದೆ. ಇವಾಗ ಅದೇ ನೋಡೋಣ, ಇವತ್ತು ಒಂದು ಟ್ರೆಕ್ಕಿಂಗ್ ಮಾಡೋಣ ಅಂದ್ಬಿಟ್ಟು ನಿಜಗಲ್ ಬೆಟ್ಟಗೆ ಹೋಗ್ತಾ ಇದ್ದೀನಿ. ಒಂದೊಳ್ಳೆ ಟ್ರೆಕ್ಕಿಂಗು, ಅಡ್ವೆಂಚರು ಮತ್ತು ಮೇಯ್ನಾಗಿ ಡ್ರೋನ್ ಶಾಟ್ಸು. ಇದಕ್ಕೋಸ್ಕರನೇ ಇಷ್ಟು ದಿನ ವೆಯ್ಟ್ ಮಾಡ್ತಾಯಿದ್ದೆ. ಇವಾಗ ಡ್ರೋನು ಕೈಗೆ ಬಂದೈತೆ. ಇನ್ಮೇಲೆ ಡ್ರೋನ್ ಶಾಟ್ಸ್ಗಳು ಜಾಸ್ತಿ. ಡ್ರೋನ್ ಶಾಟ್ಗಳು ಮಾಡೋಣ ಅಂದ್ಬಿಟ್ಟು ಇವತ್ತು ಹೊಡ್ತಾ ಇದ್ದೀನಿ. ತೋರಿಸ್ತೀನಿ ನಿಮಗೂ ಯಾವ ಥರ ಬರುತ್ತೆ ಏನು ಅಂದ್ಬಿಟ್ಟು. ಚೆನ್ನಾಗಿರುತ್ತೆ, ನೋಡ್ತಾ ಇರಿ. ಸ್ವಲ್ಪ ಮುಂದೆ ಸಿಗೋಣ, ಬನ್ನಿ ಸ್ನೇಹಿತರೆ. ಇದು ದಾಬಸ್ಪೇಟೆ ಬೈಪಾಸ್ ಹತ್ರ ಬಂದಿದ್ದೀವಿ. ಇಲ್ಲಿ ಯಾರಿಗಾರು ವಿಚಾರಿಸ್ಬೇಕು ಹೆಂಗೆ ಹೋಗ್ಬೇಕು ಅಂತ. ನೋಡೋಣ, ಯಾರಿಗಾರು ಕೇಳ್ತೀನಿ ಇವಾಗ. ಇದು ದಾಬಸ್ಪೇಟೆಗೆ ಬರುತ್ತಲ್ಲ, ಅದೇನೆ ಸಿದ್ರ ಬೆಟ್ಟ ಅಲ್ಲ, ಅದು ಸಿದ್ರ ಬೆಟ್ಟ ಬೇರೆ. ನಿಜಗಲ್ ಬೆಟ್ಟ ಅಂತ ಹೇಳ್ತಾರೆ. ನಿಜಗಲ್ ಬೆಟ್ಟ ಅಂತ ಹೇಳ್ತಾರೆ. ಹಾಂ, 3 ಕಿಲೋಮೀಟ್ರಾ? 3 ಕಿಲೋಮೀಟ್ರಾ? ಥ್ಯಾಂಕ್ಸ್ ಅಣ್ಣ. ಒಂದು ಬೆಟ್ಟ ದೊಡ್ಡದಾಗಿ ಕಾಣಿಸ್ತಿದೆ ಗುರು. ರೈಟ್ ಸೈಡಲ್ಲೂ ಬೆಟ್ಟ ಐತೆ. ಈ ಬೆಟ್ಟನ ಆ ಬೆಟ್ಟನ ಗೊತ್ತಿಲ್ಲ. ಮುಂದೆ ಯಾರಿಗಾರು ಲೋಕಲ್ ಕೇಳಿ ನೋಡ್ತೀನಿ ರೀ, ನೋಡುವ. ವಿಡಿಯೋ ನೋಡಿರೋ ಪ್ರಕಾರ ಈ ದಾರಿ ಇದೆ ನೋಡಿ. ಇಲ್ಲಿ ಒಂಚೂರು ರಿವರ್ ಥರ, ವಾಟರ್ ಫಾಲ್ ಥರ ಐತೆ ಗುರು. ಇಲ್ಲಿ ನೋಡೋಣ, ಇದೆ ಅನ್ಕೊತೀನಿ. ಹೋಗಿ ಬಿಡೋಣ. ಏನು ಗುರು ಇದು, ಈ ರೇಂಜಿಗೆ ಐತೆ ನೀರು. ಫುಲ್ ಆಫ್ ರೋಡು. ಓಹೋ ಹೋ ಹೋ ಹೋ. ಹಾಂ ಗುರು, ಪರ್ಫೆಕ್ಟಾಗಿ ಬಂದಿದ್ದೀನಿ. ಇಲ್ಲಿಂದ ಟ್ರೆಕ್ಕಿಂಗಾ? ಇಲ್ಲೂ ಗಾಡಿಲಿಂದ ಹೋಗ್ಬೋದಾ? ಹತ್ತುತ್ತಾ ಇದ್ದೀನಿ ಇವಾಗ ಜಸ್ಟ್ ಸ್ಟಾರ್ಟ್ ಮಾಡಿದೆ. ನೋಡೋಣ ಟ್ರೆಕ್ಕಿಂಗ್ ಯಾವ ಥರ ಇದೆ, ತೋರಿಸ್ತೀನಿ ನಿಮಗೂ. ಹಿಂಗೆ ನೋಡ್ತಾ ಇರಿ ಹೆಂಗೆಲ್ಲ ಇದೆ, ಯಾವ ಥರ ಅಡ್ವೆಂಚರ್ ಎಲ್ಲ ನಿಮಗೆ ತೋರಿಸ್ತೀನಿ. ಬನ್ನಿ ಹೋಗುವ ಮುಂದೆ. ಬಂದ್ವಿ, ಮೊದಲನೇ ಬಾಗಿಲು ಸಿಕ್ತು ನೋಡಿ. ಇದೇ ಮೇನ್ ಬಾಗಿಲ, ಮೊದಲನೇ ಬಾಗಿಲ ಗೊತ್ತಿಲ್ಲ. ನೋಡೋಣ ಸ್ನೇಹಿತರೆ. ನೋಡಿ ಬಂದ್ವಿ, ಒಂದು 75% ಬಂದಿರ್ಬೋದು. ನನಗೂ ಐಡಿಯಾ ಇಲ್ಲ. 75% ಬಂದಿದ್ದೀವಿ. ಸುಸ್ತಾಗೋಯ್ತು ಹತ್ತಷ್ಟೊತ್ತಿಗೆ. ಚಿಕ್ಕದು ಇದು. ಆ್ಯಕ್ಚುಲಿ ಇನ್ನೊಂದು ದಾರಿನೂ ಐತೆ. ನಾವು ಈಗ ಬೇರೆ ದಾರಿಯಿಂದ ಬಂದಿದ್ದೀವಿ. 2 ದಾರಿ ಈ ಬೆಟ್ಟ ಹತ್ತೋದಕ್ಕೆ. ಇವಾಗ ಸದ್ಯಕ್ಕೆ ಈ ಬಾಗಿಲ ಹತ್ರ ಕೂತಿದ್ದೀವಿ. ಇಲ್ಲಿಂದ ಇನ್ನು ಸ್ವಲ್ಪ ದೂರ ಐತೆ. ಇದನ್ನ ಜರ್ನಿ ಸ್ಟಾರ್ಟ್ ಮಾಡ್ತೀನಿ, ನೋಡೋಣ. ಒಟ್ಟಲ್ಲಿ ಫ್ರೆಶ್ ಏರ್ ಹೊಡಿತೈತೆ. ಏರೆಲ್ಲ ಸೂಪರಾಗಿದೆ. ಬಟ್ ಈಗ ಹತ್ತದೇ ದೊಡ್ಡ ರಿಸ್ಕು. ಗಾಳಿ ಮಾತ್ರ ತಣ್ಣಗೆ ಹೊಡಿತೈತೆ.
ಅದಕ್ಕೆ ಒಂದು 5 ನಿಮಿಷ ಸುಧಾರಿಸೋಣ ಅಂದ್ಬಿಟ್ಟು ಕೂತಿದ್ದೀನಿ. ನೋಡೋಣ ಬನ್ನಿ. ಮುಂದೆ ಬಂದ ತಕ್ಷಣ ಇಲ್ಲೊಂದು ದೇವಸ್ಥಾನ ಕೂಡ ಇದೆ, ಆಂಜನೇಯ ಟೆಂಪಲ್. ನೋಡಿ, ಆಂಜನೇಯ ಟೆಂಪಲ್ ಇದೆ. ಇಲ್ಲಿಂದ ಇನ್ನೂ ಅಷ್ಟು ದೂರ ಆಯ್ತು ಅನ್ಸುತ್ತಲ್ಲ ಗುರು. ಇನ್ನೂ ಬೇಜಾನ್ ದೂರ ಆಯ್ತು ಗುರು. ಇನ್ನೂ ಸಿಕ್ಕಾಪಟ್ಟೆ ದೊಡ್ಡದಿದೆ. ನೋಡಿ ತೋರಿಸ್ತೀನಿ ನೋಡಿ, ಅಲ್ಲಿಗೆ ಹೋಗ್ಬೇಕು. ಅದು ಆ್ಯಕ್ಚುಲಿ ಪೀಕು ಸ್ನೇಹಿತರೆ. ಅದು ನೋಡ್ತಾರೇ ತಲೆ ಸುತ್ತೈತೆ. ಇವಾಗಲೇ ಎಲ್ಲ ಸ್ಟಾಮಿನ ಖಾಲಿ ಆಗಿಬಿಟ್ಟಿದೆ ನಂದು. ಅದಕ್ಕೆ ಇಲ್ಲೇ ನಿಂತ್ಕೊಂಡು ದೇವಸ್ಥಾನ ಹತ್ರನೇ ಡ್ರೋನಲ್ಲಿ ವ್ಯೂ ತೋರಿಸ್ಬಿಡ್ತೀನಿ ನಿಮಗೆ ಯಾವ ಥರ ಇದೆ ಅಂದ್ಬಿಟ್ಟು. ಬನ್ನಿ ಡ್ರೋನ್ ಶಾಟ್ ನೋಡೋಣ. ಡ್ರೋನ್ ಶಾಟ್ ಎಲ್ಲ ಇಲ್ಲಿ ಬೆಟ್ಟ ಹತ್ಬೋದಾಯ್ತು, ಬಟ್ ಒಬ್ಬನೇ ಇದ್ದೀನಿ, ಹೆವಿ ಸುಸ್ತಾಗ್ತಿದೆ. ಯಾರಾದರೂ ಒಬ್ರು ಇದ್ರೆ ಜೊತೆಯಲ್ಲಿ ಮಾತಾಡ್ಕೊಂಡು ಹಂಗೆ ಹೋಗ್ಬೋದಾಯ್ತು. ಬಟ್ ಒಬ್ಬನೇ ಇರೋದ್ರಿಂದ ಅರ್ಧ ಹತ್ತಿ ನಿಮಗೆ ಮೇಲ್ಗಡೆಯಿಂದನೂ ಡ್ರೋನ್ ಶಾಟ್ ತೋರಿಸಿದ್ದೀನಿ. ಇಷ್ಟ ಆಗಿರ್ಬೋದು. ಡ್ರೋನ್ ಶಾಟ್ ಹೇಗೆ ಅನ್ನಿಸ್ತು? ನನ್ನ ಮೊದಲನೇ ಡ್ರೋನ್ ಶಾಟ್ ಇದು. ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ನಾನು ಡ್ರೋನೇ ಓಡಿಸಿರಲಿಲ್ಲ, ಫಸ್ಟ್ ಟೈಮ್ ಡ್ರೋನ್ ಓಡಿಸ್ತಾ ಇರೋದು. ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ಒಂದು ಕಮೆಂಟ್ ಮಾಡಿ. ಮತ್ತು ಇವಾಗ ಇಷ್ಟೇ, ಇನ್ನೇನು ಇಲ್ಲಿ ಆ ಥರ ಏನಿಲ್ಲ. ಡ್ರೋನ್ ಶಾಟ್ಗಳನ್ನ ಮುಗಿತು. ಇಲ್ಲಿಂದ ಕೆಳಗೆ ಇಳಿತಾ ಇದ್ದೀನಿ. ಇವಾಗ ಒಂದು 5 ನಿಮಿಷ ಕುತ್ಕೊಂಡು ಇಲ್ಲಿಂದ ಕೆಳಗೆ ಇಳಿತೀನಿ. ಇಲ್ಲಿಂದ ನೋಡೋಣ. ಆದರೆ ಒಂದು ದಾಬಸ್ಪೇಟೆಯಲ್ಲಿ ಒಂದು ಮದರಂಗಿ ಬೆಟ್ಟ ಅಂತ ಒಂದೈತೆ. ಅಲ್ಲಿ ಬೆಟ್ಟ, ಲೇಕು ಮತ್ತು ಬುದ್ಧ ದೇವಸ್ಥಾನ ಅದೆಲ್ಲ ಇದೆ ಅಲ್ಲಿ. ಆದರೆ ಅಲ್ಲಿ ಹೋಗ್ತೀನಿ, ಅಲ್ಲೂ ಡ್ರೋನ್ ಶಾಟ್ ತೊಗೊಳಕ್ಕೆ ಟ್ರೈ ಮಾಡ್ತೀನಿ. ಸದ್ಯಕ್ಕೆ ಇದು ಇಷ್ಟೇ. ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ಒಂದು ಕಮೆಂಟ್ ಮಾಡಿಬಿಡಿ, ಮರಿಬೇಡಿ. ಮತ್ತು ಈ ವ್ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದರೆ ಒಂದು ಲೈಕು, ಶೇರು, ಕಮೆಂಟ್ ಮಾಡಿಬಿಡಿ. ಮತ್ತು ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ. ಯಾರು ಹೊಸಬ್ರು ನೋಡ್ತಾಯಿದ್ರು ಅವ್ರೂ ಅಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳು ತೋರಿಸ್ತೀನಿ ನಾನು ನಿಮಗೆ. ಸದ್ಯಕ್ಕೆ ಇಷ್ಟೇ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಸಿ ಯು, ಟಾಟಾ, ಬಾಯ್ ಬಾಯ್.